ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 66ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ರಾಮ ಲಕ್ಷ್ಮಣರು ಚಾತುರ್ಮಾಸವನ್ನು ಪರ್ವತದ ಗವಿಯೊಳಗೆ ಕಳೆದರು. ಸೀತೆಯನ್ನಗಲಿದ್ದು ಅತೀವವಾದ ವಿರಹ ವೇದನೆಗೆ ಒಳಗಾಗಿದ್ದ ರಾಮನಿಗೆ ಆ ಪರ್ವತ ಪ್ರದೇಶಗಳ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯಲಾಗಲಿಲ್ಲ. ಸಂಕಟದಿಂದ ನಿರಂತರವಾಗಿ ಕಣ್ಣೀರು ಸುರಿಸುತ್ತಿದ್ದ ಅವನಿಗೆ ರಾತ್ರಿಯ ವೇಳೆಯಲ್ಲಿ ನಿದ್ರಿಸಲು ಆಗುತ್ತಿರಲಿಲ್ಲ. ಒಂದು ದಿನ ರಾಮನು ಲಕ್ಷ್ಮಣನಿಗೆ ಈ ಮುಂದಿನ ಮಾತುಗಳನ್ನು ಹೇಳಿದನು. 9 ತಿಂಗಳುಗಳ ಕಾಲ ಸಾಗರದಿಂದ ನೀರನ್ನು ಆವಿ ಮಾಡಿದ್ದ ಬಳಿಕ ಆಕಾಶವು ಧಾರಾಕಾರವಾದ ಮಳೆಯನ್ನು ಸುರಿಸುತ್ತಿದೆ. ಪರ್ವತದಷ್ಟು ಬೃಹದ್ದಾದಂತಹ ಕಪ್ಪು ಮೋಡಗಳು ಆಕಾಶದೆಲ್ಲೆಡೆಯಲ್ಲೂ ಗುಂಪು ಗುಂಪಾಗಿ ಪಸರಿಸಿದೆ. ವಿಷಾದದ ಭಾವನೆಯನ್ನು ಸೃಷ್ಟಿಸಿವೆ. ಕಪ್ಪಾದ ಮುಂಗಾರು ಮೋಡಗಳೊಳಗೆ ಗೆರೆ ಎಳೆದಿರುವಂತಹ ಬಂಗಾರದ ಮಿಂಚು ನನಗೆ ರಾವಣನ ಬಾಹುಗಳಲ್ಲಿರುವ ಸೀತೆಯಂತೆ ಕಾಣುತ್ತಿದೆ. ವಿಧ ವಿಧವಾದ ಹೂಗಳಿಂದ ಮತ್ತು ಚಿಲಿಪಿಲಿ ಶಬ್ದ ಮಾಡುತ್ತಿರುವ ಪಕ್ಷಿಗಳಿಂದ ಕೂಡಿರುವ ಸಮೃದ್ಧವಾದ ಹಸಿರು ಹುಲ್ಲು ಭೂಮಾತೆಗೆ ಬಣ್ಣ ಬಣ್ಣದ ಉಡುಪೊಂದನ್ನು ತೊಡಿಸಿದಂತಿದೆ. ಜೇನುಹುಳುಗಳು ಜೇಂಕರಿಸುತ್ತಿವೆ, ಕಪ್ಪೆಗಳು ಒಟಗುಟ್ಟುತ್ತಿವೆ ಮತ್ತು ಗುಡುಗಿನ ಗರ್ಜನೆಯೂ ಹಾಗೂ ರಪರಪ ಸುರಿಯುತ್ತಿರುವ ಮಳೆಯು ಸಂಗೀತದ ಸ್ವರಮೇಳವನ್ನು ಒದಗಿಸುವಂತಿವೆ. ನನ್ನ ಉದ್ದೇಶವು ನೆರವೇರಿದ್ದು ಸುಗ್ರೀವನು ಇವೆಲ್ಲದರ ಆನಂದವನ್ನು ಖಂಡಿತವಾಗಿಯೂ ಅನುಭವಿಸುತ್ತಿರಬೇಕು. ಆದರೆ ಸೀತೆಯನ್ನು ಕಳೆದುಕೊಂಡಿರುವ ನಾನು ನಿರಂತರವಾದ ಅಲೆಗಳ ಕೊರೆತಕ್ಕೊಳಗಾಗುವ ನದಿಯ ತೀರದಂತಾಗಿರುವೆ. ದುಃಖಭರಿತನಾಗಿರುವ ಮಾನವನ ಉದ್ದೇಶವು ಎಂದಿಗೂ ನೆರವೇರಲಾರದೆಂಬುದರ ಕಡೆಗೆ ರಾಮನ ಗಮನವನ್ನು ಸೆಳೆದ ಲಕ್ಷ್ಮಣನು ಅವನನ್ನು ಹುರಿದುಂಬಿಸಲು ಪ್ರಯತ್ನಿಸಿದನು. ಆದಾಗ್ಯೂ ಉಷ್ಣವಲಯದ ಕಾಡನ್ನು ಪೋಷಿಸುತ್ತಿದ್ದ ಕಪ್ಪಾದ ಆಕಾಶವು ಹಾಗೂ ನಿರಂತರವಾಗಿ ಸುರಿಯುತ್ತಿದ್ದ ಮಳೆಗಳು ಸೀತೆಯ ಬಗ್ಗೆ ಇದ್ದ ರಾಮನ ಹಂಬಲವನ್ನು ಮತ್ತಷ್ಟು ತೀವ್ರಗೊಳಿಸಿದವಷ್ಟೇ. ತಾನು ಸುಗ್ರೀವನಿಗೆ ರಾಜ್ಯವನ್ನು ಮರಳಿ ಪಡೆಯಲು ಸಹಾಯ ಮಾಡುವುದರಿಂದ ಸೀತೆಯನ್ನು ಹುಡುಕಲು ನನಗೆ ನೆರವಾಗುವ ಹೊಣೆಯನ್ನು ಸುಗ್ರೀವನು ಮರೆಯುವುದಿಲ್ಲವೆಂಬುದು ರಾಮನು ಭಾವಿಸಿದ್ದನು. ಆದರೆ ಶರದೃತುವು ಆರಂಭವಾಗಿ ಆಕಾಶವು ಶುಭ್ರವಾದಾಗಲೂ ಸುಗ್ರೀವನು ರಾಮನನ್ನು ಭೇಟಿಯಾಗಲು ಬರಲಿಲ್ಲ. ತನ್ನ ಗುರಿಯನ್ನು ಸಾಧಿಸಿದ್ದು ಭಯದ ಯಾವ ಕಾರಣಗಳೂ ಇಲ್ಲದ್ದರಿಂದ ಯುವ ಸ್ತ್ರೀಯರ ಸಹವಾಸದ ಏಕಾಂತ ಸುಖವನ್ನು ಅನುಭವಿಸುವುದರಲ್ಲಿ ಹಾಗೂ ತನ್ನ ಪತ್ನಿಯಾದ ರುಮಿಯೊಂದಿಗೆ ಹೆಚ್ಚಿನ ಸಮಯ ಕಳೆಯುವುದರಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದ ಸುಗ್ರೀವನು ರಾಜ್ಯದ ಆಡಳಿತವನ್ನು ಕೂಡ ನಿರ್ಲಕ್ಷಿಸಿದನು. ಇಂದ್ರಿಯಗಳ ದಾಸನಾಗಿದ್ದ ಸುಗ್ರೀವನು ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುತ್ತಿರುವುದನ್ನು ಕಂಡ ಹನುಮಂತನು ರಾಜನನ್ನು ಭೇಟಿಯಾಗಿ ಹೀಗೆ ಉಪದೇಶಿಸಿದನು. ನೀನು ನಿನ್ನ ಭಾಷೆಯನ್ನು ಉಳಿಸಿಕೊಂಡು ರಾಮನ ಋಣವನ್ನು ತೀರಿಸಬೇಕು. ನೀನು ನಿನ್ನ ಕರ್ತವ್ಯವನ್ನು ಮರೆಯುತ್ತಿರುವೆ. ಆದರೂ ಕೇವಲ ನಿನ್ನ ಮೇಲಿರುವ ಗೌರವದಿಂದ ಮಾತ್ರ ರಾಮನು ಅದನ್ನು ನೆನಪಿಸಲೆಂದು ಇಲ್ಲಿಗೆ ಬಂದಿಲ್ಲ. ಆದಾಗ್ಯೂ ಅವನ ಕರುಣೆಯಿಂದ ಮಾತ್ರವೇ ನೀನು ಸಮೃದ್ಧಿ ಹೊಂದಲು ಸಾಧ್ಯವಾಯಿತು ಎಂಬುದನ್ನು ಮರೆಯದಿರು. ನಿನ್ನ ಆಜ್ಞೆಯ ಅಧೀನದಲ್ಲಿರುವ 1 ಕೋಟಿಗಿಂತ ಹೆಚ್ಚು ಕೋತಿಗಳನ್ನು ಕರೆಸು. ಸೀತೆಯ ಹುಡುಕಾಟವನ್ನು ಆರಂಭಿಸಲು ಇದು ಸರಿಯಾದ ಸಮಯವಾಗಿದೆ ಎಂದರು. ಹನುಮಂತನ ಮಾತುಗಳನ್ನು ಸುಗ್ರೀವನು ಕ್ಷಣಿಕವಾಗಿ ಎಚ್ಚರಿಸಿದವು. ಆಗ ನೀಲನನ್ನು ಕರೆದ ಸುಗ್ರೀವನು, ನನ್ನ ಈ ಆಜ್ಞೆಯನ್ನು ಎಲ್ಲ ಕಪಿಯೋಧರಿಗೆ ತಿಳಿಸುವಂತಾಗಲಿ. ಕರ್ತವ್ಯ ನಿರ್ವಹಣೆಗಾಗಿ ಅವರು 15 ದಿನಗಳೊಳಗೆ ಇಲ್ಲಿಗೆ ಬರಬೇಕು, ಇಲ್ಲ ಮರಣದಂಡನೆಗೆ ಸಿದ್ಧರಾಗಬೇಕು ಎಂಬ ಆಜ್ಞೆಯನ್ನು ನೀಡಿ ತನ್ನ ಅಂತಃಪುರಕ್ಕೆ ಮರಳಿದನು. ಶರದೃತುವಿನ ಸೌಂದರ್ಯವು ಸೀತೆಯ ಮೇಲಿನ ರಾಮನ ವಿರಹ ವೇದನೆಯನ್ನು ಇನ್ನಷ್ಟು ಉಲ್ಬಣಗೊಳಿಸಿದಷ್ಟೇ. ಸುಗ್ರೀವನು ಇಂದ್ರಿಯ ಭೋಗದ ಜೀವನದಲ್ಲಿ ಸುಮ್ಮನೆ ಹುರುಳಾಡುತ್ತಿರುವನೆಂದು ತಿಳಿದ ಬಳಿಕ ರಾಮನು ಇನ್ನಷ್ಟು ಕುಗ್ಗಿ ಹೋದನು. ರಾಮನ ವೇದನೆಯನ್ನು ನೋಡಿ ಲಕ್ಷ್ಮಣನು ನಿರಾಶನಾದರೂ ಅವನು ತನ್ನ ಅಗ್ರಜನನ್ನು ಉತ್ತೇಜಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಿದನು. ಒಂದು ದಿನ ರಾಮನು ಹೀಗೆ ನಿರ್ಧರಿಸಿದನು. ಶರದೃತುವು ಈಗ ಪ್ರಾರಂಭವಾಗಿರುವುದರಿಂದ ನೆಲವು ಒಣಗಿ ಗಟ್ಟಿಯಾಗಿದೆ ಹಾಗೂ ಗಾಳಿಯು ತಂಪಾಗಿದೆ. ಯುದ್ಧದ ದಂಡಯಾತ್ರೆಯನ್ನು ಆರಂಭಿಸಲು ಇದು ಸಮರ್ಪಕ ಸಮಯವಾಗಿದೆ.
ದುರಾದೃಷ್ಟವಶಾತ್ ಸುಗ್ರೀವನು ಹೊರಗೆ ಕಾಣಿಸುತ್ತಿಲ್ಲ. ಸ್ತ್ರೀಯರ ಸಹವಾಸದಲ್ಲಿ ಮುಳುಗಿರುವ ಅವನು ತನ್ನ ಎಲ್ಲ ಕರ್ತವ್ಯಗಳನ್ನು ಮರೆತಿರುವಂತೆ ತೋರುತ್ತಿದೆ. ಆದ್ದರಿಂದ ಲಕ್ಷ್ಮಣನೇ, ನೀನು ಕಿಷ್ಕಿಂಧೆಗೆ ಹೋಗಿ ಅವನನ್ನು ನನ್ನ ಪರವಾಗಿ ಹೀಗೆ ಎಚ್ಚರಿಸು. ಎಲೈ ಕೀಶಕುಲಾಧಿಪನೇ, ನೀನು ನೀಚನಂತೆ ವರ್ತಿಸುತ್ತಿರುವೆ. ನಿನ್ನ ಅಣ್ಣನನ್ನು ಸಂಹರಿಸಿದ ರಾಮನನ್ನು ನಿರ್ಲಕ್ಷಿಸುತ್ತಿರುವ ನಿನಗೆ ಭಯವಾಗದಿರುವುದನ್ನು ಕಂಡು ನನಗೆ ಆಶ್ಚರ್ಯವಾಗುತ್ತಿದೆ. ಸೀತೆಯನ್ನು ಹುಡುಕಲು ರಾಮನಿಗೆ ಸಹಾಯ ಮಾಡುವೆನೆಂದು ನೀಡಿದ್ದ ವಚನವನ್ನು ನೀನು ನಿರ್ಲಕ್ಷಿಸುವುದೇ ಆದರೆ, ರಾಮನೇ ಸ್ವತಃ ಕಿಷ್ಕಿಂಧೆಗೆ ಬಂದು ನಿನ್ನನ್ನು ಹಾಗೂ ನಿನ್ನ ಸಂಬಂಧಿಕರನ್ನೂ ಸಂಹರಿಸುವನೆಂದು ನಾನು ನಿನಗೆ ಎಚ್ಚರಿಕೆ ನೀಡುತ್ತಿರುವೆ ಎಂದು ಹೇಳು ಎಂದರು. ತೀವ್ರವಾದ ಅಲೌಕಿಕ ಬೇಸರದಿಂದ ಉದ್ಭವಿಸಿದ್ದ ಕೋಪವನ್ನು ರಾಮನು ವ್ಯಕ್ತಪಡಿಸಿದಾಗ ಲಕ್ಷ್ಮಣನು ಕೂಡ ಕೋಪದಿಂದ ಕೆರಳಿದನು. ತನ್ನ ಧನುಸ್ಸನ್ನೆತ್ತಿಕೊಂಡು ಲಕ್ಷ್ಮಣನು ಆ ನೀಚ ಸುಗ್ರೀವನನ್ನು ನಿನ್ನ ಆಜ್ಞೆಯನ್ನು ಪಾಲಿಸಲು ಈ ಕೂಡಲೇ ಬರದಿದ್ದರೆ ನಾನು ಅವನನ್ನು ಇಂದೇ ಸಂಹರಿಸುವೆನು ಎಂಬುದಾಗಿ ಘೋಷಿಸಿದನು. ಹೀಗೆನ್ನುತ್ತಾ ಲಕ್ಷ್ಮಣನು ಕೂಡಲೇ ಹೊರಟಾಗ ತನ್ನ ಅನುಜನ ಕೋಪವನ್ನು ಅಂಕೆಯಲ್ಲಿರಿಸಲು ಪ್ರಯತ್ನಿಸಿದಂತಹ ರಾಮರು ಸುಗ್ರೀವನೊಡನೆ ಮೊದಲು ಸಮಾಧಾನದಿಂದ ಮಾತನಾಡು, ಅವನನ್ನು ಎಚ್ಚರಗೊಳಿಸಲು ಅಷ್ಟು ಸಾಕೆಂದು ನನಗನ್ನಿಸುತ್ತಿದೆ ಎಂದರು. ಸ್ನೇಹಿತರೆ, ರಾಮಾಯಣದ 66ನೇ ಒಂದು ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಜೈ ಶ್ರೀರಾಮ್.